ಹತಾಶನಾದ ರಾವಣನು ಇನ್ನು ಸೀತೆಯ ಆಸೆಯು ಖಂಡಿತವಾಗಿಯೂ ಇಲ್ಲ. ವಿಭೀಷಣನು ರಾಮನ ಪಕ್ಷಪಾತಿಯಾಗಿ ನಮಗೆ ಸೋಲನ್ನು ತಂದನು. ಮಂತ್ರಿಗಳು ಉದಾಸೀನರಾಗಿರುವರು. ಮುಂದಿನ ಯುದ್ಧದಲ್ಲಿ ಹೇಗೆ ಜಯವನ್ನು ಹೊಂದಲಿ? ಈ ಮೊದಲ ಯುದ್ಧದಲ್ಲಿಯೇ ಸೋಲನ್ನು ಅನುಭವಿಸಿದ ಮೇಲೆ ಉತ್ಸಾಹವೇ ಕುಗ್ಗಿ ಹೋಗಿದೆ. ಏನು ಮಾಡಲಿ? ನಮ್ಮ ದುರ್ಗಗಳ ಪೂರ್ಣ ಪರಿಚಯವುಳ್ಳ ವಿಭೀಷಣನು ಎಲ್ಲವನ್ನು ರಾಮನಿಗೆ ತಿಳಿಸದಿರಲಾರನು. ಅವರೆಲ್ಲರೂ ಉತ್ಸಾಹಭರಿತರಾಗಿಯೇ ಕಾದುವರು. ನಮ್ಮವರು ಒತ್ತಾಯಕ್ಕೆಂಬಂತೆ ಹೋರಾಡುತ್ತಾರೆ ಮಾತ್ರ. ಇಷ್ಟು ದಿನವೂ ಹೀಗಾದುದಿಲ್ಲ, ಆದರೂ ಹೀಗಾಗಿದೆ ಎಂದೆಣಿಸುತ್ತಿರುವಷ್ಟರಲ್ಲಿಯೇ ಪ್ರಹಸ್ತನು ಬಂದು ಸಕಲ ಸಿದ್ಧತೆಯೂ ಆಗಿದೆ, ಮುಂಜಾನೆ ನಾವೇ ಕಪಿಗಳನ್ನು ಆಕ್ರಮಿಸಬೇಕು ಎಂದು ತಿಳಿಸಿದನು. ಅದನ್ನು ಕೇಳಿದ ರಾವಣನಿಗೆ ಸ್ವಲ್ಪ ಧೈರ್ಯ ಬಂತು. ತನ್ನ ಮಾವನು ದಾನವ ಸಾಮ್ರಾಜ್ಯದ ಸಚಿವೋತ್ತಮನೂ ಆದ ಪ್ರಹಸ್ತನು ಪೂರ್ಣಾಸಕ್ತಿಯಿಂದ ಯುದ್ಧವನ್ನು ಹೂಡಿದರೆ ಜಯವೇ ಪ್ರಾಪ್ತಿಸುತ್ತದೆಂಬ ಆಸೆಯೊಂದು ರಾವಣನ ಚಿತ್ತದಲ್ಲಿ ಅಂಕುರಿಸಿತು. ಆಗಲೇ ಇಂದ್ರಜಿತು, ಧೂಮ್ರಾಕ್ಷ, ಸಾರಣ, ಕುಂಭ, ನಿಕುಂಭ, ಮಹೋದರ, ಮಿತ್ರಜ್ಞ, ಸುಪಾಶ್ವರೆ ಮುಂತಾದ ಸಮರಜ್ಞರು ಬಂದು ಕ್ರಮದಂತೆ ವಿರೋಚಿತವಾಗಿ ತಮ್ಮ ದೊರೆಗೆ ಧೈರ್ಯವನ್ನೊರೆದರು. ಲಂಕೆಯ 4 ಮಹಾದ್ವಾರಗಳನ್ನು ಮುಖ್ಯ ವೀರರೇ ಸಂರಕ್ಷಿಸಿಕೊಂಡಿರುವರೆಂದು ತಾವೇ ತೀರ್ಮಾನಿಸುವ ವ್ಯವಸ್ಥೆಯನ್ನು ದಶಗ್ರೀವನ ಮುಂದಿಟ್ಟರು. ರಾವಣನಿಗೆ ಹೋದ ಜೀವವೂ ಮರಳಿ ಬಂದಷ್ಟು ಸಂತೋಷವಾಯಿತು. ಎಲ್ಲರನ್ನೂ ಬಹುವಾಗಿ ಕೊಂಡಾಡಿದನು. ಅಷ್ಟರಲ್ಲಿ ರಾವಣನ ಮಾತಾಮಹನಾದ ಮಾಲ್ಯವಂತನು ಬಂದು, ಅಪ್ಪ ರಾವಣ, ನಾನು ನಿನ್ನ ಅಜ್ಜನು, ನನ್ನ ಮಾತುಗಳನ್ನು ಕೇಳು. ಈ ರಾಜ್ಯವನ್ನು ನಾವು ನಿನ್ನ ಮೂಲಕ ಪಡೆಯಬೇಕಾದರೆ ಎಷ್ಟು ಕೆಲಸವಾಗಿತ್ತು. ನಾವೆಲ್ಲರೂ ಪಾತಾಳದ ಗಡಿಯಲ್ಲಿ ತಲೆಮೆರೆಸಿಕೊಂಡಿದ್ದವರು. ನೀನು ಹುಟ್ಟುವವರೆಗೆ ದಿಕ್ಕು ದೆಸೆ ಇಲ್ಲದೆ ನಿಕೃಷ್ಟರಾಗಿಯೇ ಇದ್ದವರು. ಏನು ಪರಮಶಿವನು ಕರುಣಿಸಿದನಂತಲೇ ನೀನು ಹುಟ್ಟಿದ ಮೇಲೆ ನಾವೆಲ್ಲರೂ ನಮ್ಮದಾದ ಈ ರಾಜ್ಯವನ್ನು ಪಡೆದೆವು. ನೀನೇ ನಮ್ಮೆಲ್ಲರ ಭಾಗ್ಯವಿದಾತನು. ಅಂದಿನಿಂದ ಮೊನ್ನೆಯವರೆಗೆ ನೀನು ಮಾಡಿದ ಕೆಲಸ ಕಾರ್ಯಗಳಿಂದಲೂ ತೋರಿಸಿದ ಸಾಹಸದಿಂದಲೂ ನಿನ್ನಂತಹವನು ನೀನೊಬ್ಬನಲ್ಲದೆ ಬೇರೆ ಇಲ್ಲವೆಂದು ನಾವೆಲ್ಲರೂ ಎದೆ ತಟ್ಟುವಷ್ಟು ಕೀರ್ತಿಭಾಜನನಾದೆ. ಕುಮಾರ, ಯಾವ ಮುಹೂರ್ತದಲ್ಲಿ ಸೀತೆಯನ್ನು ತಂದೆಯೋ ಅದು ಮೊದಲುಗೊಂಡು ನಿನ್ನ ಕೀರ್ತಿಯು ಮೊಸಳಿಸುತ್ತಾ ಹೋಗಿದೆ. ನಡೆದುದೆಲ್ಲವನ್ನೂ ಒಮ್ಮೆ ಚೆನ್ನಾಗಿ ನೆನಪು ಮಾಡಿಕೊ. ನೀನೇ ನಮ್ಮ ಸಾಮ್ರಾಟನು. ನಿನ್ನಿಂದಲೇ ನಮ್ಮ ಸರ್ವಸ್ವವು ಉಳಿಯಬೇಕು. ಮಗನೇ, ಬೇಡದ ಕೆಲಸವನ್ನು ಮಾಡಿ ಎಲ್ಲವನ್ನೂ ಕಳೆದುಕೊಳ್ಳುವಂತೆ ಯತ್ನಿಸಬೇಡ. ತಮ್ಮನಾದ ವಿಭೀಷಣನು ಹೇಳಿದಂತೆ ಸೀತೆಯನ್ನು ರಾಮನಿಗೊಪ್ಪಿಸು. ಸಂಧಿ ಮಾಡಿಕೊ. ಬಲಾಢ್ಯರು ಸಮಬಲರೂ ಆದ ಶತ್ರುಗಳ ಕೂಡ ಕಾದುವುದಕ್ಕಿಂತಲೂ ಸಂಧಿ ಮಾಡಿಕೊಳ್ಳುವುದೇ ಪ್ರಶಸ್ತವು. ದಶಶಿರನು ನೀನಾದರೂ ದಾಶರಥಿಯ ಸಾಹಸವನ್ನು ಈಗಾಗಲೇ ನೀನು ತಿಳಿದುಕೊಂಡಿರುವೆ. ಇನ್ನೇಕೆ ಯೋಚನೆ? ನಮ್ಮೆಲ್ಲರ ಬಹುವರ್ಷಗಳ ಆಸೆಯು ನಿನ್ನ ಮೂಲಕವೇ ಫಲಿಸಿ ಮತ್ತೆ ನಿನ್ನ ಮೂಲಕವೇ ನಾಶವಾಗಬಾರದು. ಕಂದ, ಬುದ್ಧಿಗೇಡಿಯಂತೆ ವರ್ತಿಸಿ ಶಿವನಿತ್ತ ಸೌಭಾಗ್ಯವನ್ನು ನೀಕರಿಸಬೇಡ. ನಮ್ಮ ಕಣ್ಣ ಮುಂದೆಯೇ ಈ ಕನಕಲಂಕೆಯೊಂದಿಗೆ ಏನೇನೂ ಆಗಬೇಡ. ವತ್ಸ, ನನ್ನ ಮಾತು ಕೇಳು. ಸೀತೆಯನ್ನು ರಾಮನಿಗೆ ಒಪ್ಪಿಸು ಎಂದು ಬೋಧಿಸಿದನು. ದಶಗ್ರೀವನಿಗೆ ಈ ಮಾತುಗಳನ್ನು ಕೇಳಿ ಸಿಟ್ಟು ಬಂದಿತು. ಬೇಕಾದ ಹಾಗೆ ತನ್ನ ಅಜ್ಜನನ್ನು ಬೈದು ಭಂಗಿಸಿದನು. ಲಂಕೇಶ್ವರನ ಶ್ವೇತಛತ್ರವು ಭಂಗಗೊಂಡ ಮೇಲೆಯೂ ಸಂಧಿಯೇ ಎಂದು ನಾನಾ ವಿಧವಾಗಿ ಹೀನೈಸಿದನು. ಮಾಲ್ಯವಂತನು ಪಾಪ ನಿರುಪಾಯನಾಗಿ ಹಿಂದೆ ತಿರುಗಿದನು. ಪ್ರಹಸ್ತಾದಿಗಳು ಮತ್ತೊಮ್ಮೆ ಅರಸನಿಗೆ ಧೈರ್ಯವನ್ನೊರೆದು ವಿಶ್ರಾಂತಿ ಪಡೆಯಬೇಕೆಂದು ಭಿನ್ನಯಿಸಿಕೊಂಡರು. ಆದರೆ ರಾವಣನು ಹಾಗೆ ಎಲ್ಲ ಭಾರವನ್ನು ಹೆರವರ ಮೇಲೆಯೇ ಹೊರಿಸಿ ತಾನು ಮಾತ್ರ ನಿದ್ರೆ ಹೋಗುವ ಸ್ವಭಾವದವನಲ್ಲ. ಸುಸಜ್ಜಿತವಾದ ಚತುರಂಗ ಬಲವನ್ನೆಲ್ಲ ಒಮ್ಮೆ ಅವಲೋಕಿಸಿ ವಿವಿಧಾಯುಧಗಳ ಸಂಗ್ರಹವನ್ನು, ಮುನ್ನುಗ್ಗುವ ವೀರವೃಂದವನ್ನು, ಸಂರಕ್ಷಣಾ ಪರಿವಾರವನ್ನು ಕ್ರಮದಂತೆ ಪರಿಶೀಲಿಸಿದನು. ಹಾಗೆಯೇ ಇಂದ್ರಾರಿಯನ್ನು ಕರೆದು ಅವನ ಮಾಯಾವಿದ್ಯೆಯನ್ನು ಬಲಪಡಿಸುವಂತೆ ಸೂಚಿಸಿದನು. ನಾಗರಿಕರು ತೀರಾ ಭಯಪಟ್ಟಿರುವುದರಿಂದ ಅವರಿಗೆ ಧೈರ್ಯ ಹೇಳುವುದರೊಂದಿಗೆ ಮುಂದಿನ ಯುದ್ಧದ ಯಾವ ಸಮಾಚಾರವೂ ಲಂಕೆಯ ವಾರ್ತಾಧಿಕಾರಿಗಳ ಮೂಲಕ ಅಲ್ಲದೆ ಅನ್ಯಥಾ ಬಾರದಂತೆ ವ್ಯವಸ್ಥೆ ಮಾಡಿದನು. ಇಷ್ಟೆಲ್ಲವನ್ನು ತಾನೇ ದೃಷ್ಟಿಯಿಟ್ಟು ಪರಾಮರಿಸಿ ಸಮಾಧಾನವಾದ ಮೇಲೆ ವಿಶ್ರಾಂತಿಗಾಗಿ ನಡೆದನು. ಸಾಧ್ವಿಯಾದ ಮಂಡೋದರಿಯು ಪತಿಯ ಬರೋಣವನ್ನೇ ಎದುರು ನೋಡುತ್ತಾ ತನ್ನ ಅಂತಃಪುರದ ತಲೆಬಾಗಿಲಲ್ಲೇ ನಿಂತಿದ್ದಳು. ಶ್ವೇತಾಂಬರ ಧಾರಿಣಿಯಾಗಿ ಬಿಚ್ಚಿದ್ದ ಕೂದಲನ್ನು ತುದಿಯಲ್ಲಿ ಮಾತ್ರ ಸಡಿಲಾಗಿ ಕಟ್ಟಿ ಶಿವಾರ್ಚನೆಯ ಪ್ರಸಾದವೆಂದು ಮಲ್ಲಿಗೆಯ ಕಿರುದಂಡೆಯೊಂದನ್ನು ಮುಡಿದಿದ್ದಳು.
ಮೈಮೇಲೆ ವಿಶೇಷವಾಗಿ ಯಾವ ಆಭರಣವೂ ಇರಲಿಲ್ಲ. ಮಂಗಲ ಸೂತ್ರವೊಂದು ಮಾತ್ರ ಇನ್ನೂ ದಶಕಂಠನ ಆಯುಸ್ಸನ್ನು ಭದ್ರವಾಗಿ ಅದುಮಿ ಹಿಡಿದಂತೆ ಆಕೆಯ ಮುಖದ ಕಾಂತಿಯಿಂದಲೇ ಪ್ರಕಾಶಿಸುತ್ತಿತ್ತು. ಬಳಿಯಲ್ಲಿ ಯಾವ ಪರಿಚಾರಿಕೆಯರೂ ಇರಲಿಲ್ಲ. ಯುದ್ಧ ಸಿದ್ಧತೆಯ ಪೂರ್ಣ ವ್ಯವಸ್ಥೆಯನ್ನು ನೋಡಿ ಸಮಾಧಾನಗೊಂಡು ಹಾಗೆಯೇ ತನ್ನ ಮೀಸೆಗಳನ್ನು ನೀವಿಕೊಳ್ಳುತ್ತಲೇ ಬರುತ್ತಿದ್ದ ದಶಶಿರನು ತನ್ನ ಅರ್ಧಾಂಗಿಯನ್ನು ಕಂಡಾಕ್ಷಣವೇ ಬೆರಗಾಗಿ ಹಾಗೆಯೇ ಕುಸಿದು ಹೋದನು. ಮಂಡೋದರಿಯು ರಾವಣನ ಪಾದಗಳನ್ನೊಮ್ಮೆ ಮುಟ್ಟಿ ಕೈಗಳನ್ನು ತನ್ನ ಕಣ್ಣಿಗೊತ್ತಿಕೊಂಡಳು. ಹಾಗೆಯೇ ಅವುಗಳನ್ನೊಮ್ಮೆ ನುಂಗಿಕೊಂಡು ಅರಸನ ಕೈ ಹಿಡಿದು ಶಯ್ಯಾಗ್ರಹಕ್ಕೆ ಕರೆದು ತಂದಳು. ಪಲ್ಲಂಗದ ಮೇಲೆ ಮಲಗಿಸಿ ಕಾಲೊತ್ತಿ ತನ್ನ ಸೇವೆಯನ್ನು ಸದ್ಭಕ್ತಿಯಿಂದ ಮಾಡತೊಡಗಿದಳು. ಆದರೆ ಬಾಯಿಯಿಂದ ಯಾವ ಮಾತನ್ನೂ ಆಡಲಿಲ್ಲ. ಹಾಗಾಗಿ ರಾವಣನಿಗೂ ಆಕೆಯಲ್ಲಿ ಯಾವ ಮಾತನ್ನೂ ಆಡುವ ಧೈರ್ಯವಾಗಲಿಲ್ಲ. ಸಾಲಾದ ತನ್ನ ಪ್ರಾಣೇಶ್ವರನ ವದನಗಳನ್ನು ಎಡೆಬಿಡದೆ ಮಂಡೋದರಿಯು ನೋಡುತ್ತಾ ನೋಡುತ್ತಾ ಹನಿ ತುಂಬಿ ಒಸರಿದ್ದ ತನ್ನ ಕಣ್ಣುಗಳನ್ನು ಸೆರೆಗಳನ್ನೆಳೆದು ಒರೆಸಿಕೊಂಡಳು. ಅಷ್ಟರಲ್ಲಿ ಸುಪ್ರಭಾತದ ಕಹಳೆಯು ಮೊಳಗಿತು. ತುಸು ಜಂಪು ಹೊತ್ತಿದ್ದ ಪತಿದೇವನನ್ನು ಮಹಾರಾಣಿಯು ಮೈ ಕುಲುಕಿ ಎಬ್ಬಿಸಿದಳು. ಹಾಗೆಯೇ ತಾನು ಅವನನ್ನು ಕೈ ಹಿಡಿದೇ ಮಜ್ಜನ ಗ್ರಹವನ್ನು ಹೊಗಿಸಿದಳು. ಅಲ್ಲಿ ಲಂಕೇಶ್ವರನಿಗೆ ತಾನೇ ಕ್ರಮದಂತೆ ಎಣ್ಣೆ ಹಚ್ಚಿ ನೀರೆರೆದು ಸ್ನಾನ ಮಾಡಿಸಿದಳು. ತಾನು ಮಿಂದು ಮಡಿಯುಟ್ಟಳು. ದಶಕಂದರನು ದಿವ್ಯ ಪೀತಾಂಬರವನ್ನು ಧರಿಸಿ ಭಸ್ಮಲೇಪನವನ್ನು ಮಾಡಿ ಪ್ರಾತಃ ಸಂಧ್ಯಾವಿಧಿಯನ್ನು ಪೂರೈಸಿದನು. ಅಣಿಯಾದ ಮಹಾರಾಣಿಯು ಪತಿದೇವನೊಂದಿಗೆ ನಡೆದು ಉಪಾಸನಾ ಕ್ಷೇತ್ರದ ಶಿವಶಕ್ತಿಯರನ್ನು ಅರ್ಚಿಸುವುದರಲ್ಲಿ ನೆರವಾದಳು. ಸುರಿಯುವ ಕಣ್ಣೀರು ಕೋಡಿ ಒರಿದುದರಿಂದ ಸಹಿಸಲಾರದ ಮಂಡೋದರಿಯು ಪತಿಯ ಪಾದ ತೊಂದೆಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಒಂದೇ ಸಮನೆ ಹೊತ್ತು ಬಿಟ್ಟಳು. ಯಾಕೆ, ಏನು ಎಂದು ಪೂರ್ಣವಾಗಿ ತಿಳಿದಿದ್ದ ರಾವಣನು ಆಕೆಯನ್ನು ಹೇಗೆ ಸಂತೈಸಬೇಕು? ಕ್ಷಣಕಾಲ ಸ್ತಬ್ಧನಾಗಿ ಹಾಗೆಯೇ ತನ್ನರ್ಧಾಂಗಿಯನ್ನೆತ್ತಿ ತನ್ನೆಲ್ಲ ಮುಖಗಳಿಂದಲೂ ಸುರಿಯುವ ಕಣ್ಣೀರನ್ನು ಪರ್ಯಾಯವಾಗಿ ಆಕೆಯ ನಯನವಾರಿಯೊಂದಿಗೆ ಒಂದಾಗಿ ಸೇರಿಸಿದ ದಶಶಿರನು ಮತ್ತೊಂದು ತಲೆಯನ್ನು ತಾನೇ ಧರಿಸಿದ್ದಂತೆ ಹೊಂದಿಕೊಂಡು ನಿಧಾನವಾಗಿ ತನ್ನ ಧರ್ಮಪತ್ನಿಯೊಂದಿಗೆ ಬೆಳ್ಳಿಯ ಆ ಬೆಟ್ಟವನ್ನು ಇಳಿದು ಬರುತ್ತಿದ್ದನು. ವಿ ಎನ್ ಭಾಗವತ್ ಬರಬಳ್ಳಿ.